ಈಗ ನಾನು ಕಲಿಯೋಣ ಅಡುಗೆಯಲ್ಲಿ ತುಂಬಾ ಟೇಸ್ಟಿ ಆಗಿರುವಂತ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ಅಡುಗೆ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ಅಡುಗೆನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ. ಅವ್ರು ಯಾರು ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪ್ರೇರಣಾ. ಎಲ್ಲಿಂದ ಬಂದಿರೋದು ನೀವು? ಬೆಂಗಳೂರಿಂದ. ಏನ್ ಮಾಡ್ಕೊಂಡಿದ್ದೀರಾ? ನಾವು ಓದ್ತಾ ಇದ್ದೀನಿ. ಏನ್ ಓದ್ತಾ ಇದ್ದೀರಾ? ಫಸ್ಟ್ ಡಿಗ್ರಿ ಮಾಡ್ತಾ ಇದ್ದೀನಿ, BSc. ಓಕೆ, ನೀವು ಸೈನ್ಸ್ ಕಲಿತಾ ಇದ್ದೀರಿ. ಯಾವತ್ತಾದ್ರೂ ಹೋಮ್ ಸೈನ್ಸ್ ಬಗ್ಗೆ ಗಮನ ಕೊಟ್ಟಿದ್ದೀರಾ? ಹೋಮ್ ಸೈನ್ಸ್ ಅಂದ್ರೆ ಯಾವ ಥರ? ಅಂದ್ರೆ ಅಡಿಗೆ ಬಗ್ಗೆ, ಅಡಿಗೆ ಮಾಡೋದು. ಒಂದ್ಸಲ ಮಾಡಿದೀವಿ, ಮ್ಯಾಗಿ ಆ ಥರ ಎಲ್ಲ ಮಾಡ್ತೀವಿ. ದೊಡ್ಡ ಅಡಿಗೆ ಮಾಡ್ತೀರಲ್ಲಪ್ಪ ನೀವು. ಎಷ್ಟು ಕಷ್ಟ. ನಮ್ಗೆ ಕಷ್ಟನೇ ಅಲ್ಲ, ಕಲಿತಿರೋರ್ಗೆ. ಓಕೆ, ಅಲ್ಲ ಐ ಥಿಂಕ್ ನಿಮ್ಗೆ ಅನ್ಸುತ್ತೆ, ನನ್ಗನ್ಸುತ್ತೆ ನೀವು ಹೋಟೆಲ್ ಸೈನ್ಸ್ ಬಗ್ಗೆ ತುಂಬಾ ಕೊಡ್ತೀರಾ ಅಂತ ಅಲ್ವಾ? ನೋಡಿ ವೀಕ್ಷಕರೇ, ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಚಾಟ್ ಐಟಮ್ನೆಲ್ಲ ತಿನ್ಬೇಕು ಅಂತ ಅನ್ಸಿದ್ರೆ ಸಾಕು, ಪಟ್ಟಾಚೆ ಹೋಗ್ತಾರೆ ಫ್ರೆಂಡ್ಸ್ ಜೊತೆಗೆ, ಹೊಟ್ಟೆ ತುಂಬಾ ತಮ್ಗೆ ಏನ್ ಬೇಕೋ ಅದನ್ನೆಲ್ಲ ತಿನ್ಕೊಂಡು ಬಂದ್ಬಿಡ್ತಾರೆ. ಆದ್ರೆ ಇನ್ ಮುಂದೆ ಆ ಥರ ಆಗೋದು ಬೇಡ ಅಂತ ನಾನು ಇವ್ರಿಗೆ ಫ್ಲೋಟಿಂಗ್ ಪಾನಿಪುರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಖುಷಿ ಆಯ್ತಾ? ತುಂಬಾ. ಬನ್ನಿ ಹಾಗಾದ್ರೆ ಫ್ಲೋಟಿಂಗ್ ಪಾನಿಪುರಿಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಪಾನಿಪುರಿ, ಹುಣಸೆ ರಸ, ಬೆಲ್ಲ, ಸಿಹಿ ಚಟ್ನಿ, ಪುದೀನ, ಮೆಣಸಿನಕಾಯಿ, ಜೀರಿಗೆ, ಸೇವ್, ಖಾರ ಬೂಂದಿ, ಈರುಳ್ಳಿ, ಕೊತ್ತಂಬರಿ, ಬಟಾಣಿ, ಆಲೂಗಡ್ಡೆ, ಬ್ಲ್ಯಾಕ್ ಸಾಲ್ಟ್, ಮೆಣಸು ಪುಡಿ, ಉಪ್ಪು. ಈ ಪಾನಿಪುರಿ ರೆಡಿ ಮಾಡ್ಕೊಡ್ತಾರಲ್ಲ, ಅವ್ರು ಹೇಗೆ ಪುರಿನ ಹೊಡಿತಾರೆ ಗೊತ್ತಾ ನಿಮ್ಗೆ? ನೋಡಿದ್ದೀರಾ? ಮಾಡಿ ನೋಡೋಣ. ಬಟಾಣಿ ಬೇಯಿಸ್ಬಿಟ್ಟಿಟ್ಟಿದ್ದೀನಿ, ಹಾಗೆ ಆಲೂಗಡ್ಡೆ ಕೂಡ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿದ್ದೀನಿ. ಎರಡನ್ನೂ ಸ್ವಲ್ಪ ಪುರಿ ಒಳಗಡೆ ಹಾಕ್ಬಿಟ್ಟು ಈ ಬೌಲಲ್ಲಿಡಿ. ರೀ, ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಪೂನಿಂದ ಹಾಕ್ತಾ ಇದ್ದೀರಾ. ಹೇಗೆ ಮಾಡೋದು? ಹಾಕಿ, ಕೈಯಿಂದನೇ ಹಾಕಿ. ಕೆಲವೊಂದಿಗೆ ಕೈಯಿಂದ ಮಾಡಿದ್ರೇ ಕರೆಕ್ಟ್ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಹಾಕ್ಬೋದು. ಪೂರಿ ಆಯ್ತು, ಪಾನಿ ರೆಡಿ ಆಗ್ಬೇಕಲ್ವಾ? ಅದಕ್ಕೆ ಫಸ್ಟು ಇದಕ್ಕೆ ನೀರು ಹಾಕಿ. ಇನ್ನೊಂದು ಸ್ವಲ್ಪ, 1 ಗ್ಲಾಸ್ನಷ್ಟು. ಸಾಕು. ಹಾಗೆ ಈಗ ಸ್ವಲ್ಪ ಸ್ವೀಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಗೊತ್ತಾ? ಹುಣಸೆ ಹಣ್ಣು ಇರುತ್ತಾ, ಅದಕ್ಕೆ ಸ್ವಲ್ಪ ಖರ್ಜೂರ ಮತ್ತು ಉಪ್ಪು, ಒಂಚೂರು ಬೆಲ್ಲ, ಈ 4 ಪದಾರ್ಥನ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಚೆನ್ನಾಗಿ ಕುದಿಸಿದ್ರೆ ಈ ಥರ ಗಟ್ಟಿಯಾಗಿ ಪೇಸ್ಟ್ ರೆಡಿ ಆಗುತ್ತೆ. ಒಂದು 3 ಸ್ಪೂನಷ್ಟು ಹಾಕಿ. ಓಕೆ, ಬ್ಲ್ಯಾಕ್ ಸಾಲ್ಟ್ ಹಾಕಿ. ಸಾಕು. ಬ್ಲ್ಯಾಕ್ ಸಾಲ್ಟನ್ನು ಯಾವಾಗ ಉಪಯೋಗಿಸ್ತಾರೆ ಗೊತ್ತಾ? ಈ ಥರ ಚಾಟ್ ಐಟಮ್ ಮಾಡಬೇಕಾದ್ರೆ, ಇಲ್ಲ ಅಂದರೆ ಮಸಾಲೆ ಪಾನಿ ಅಂತ ರೆಡಿ ಮಾಡ್ತಾರೆ. ಈಗ ನೀವು ಹೇಗೆ ಶರ್ಬತ್ತು ಜ್ಯೂಸ್ ರೆಡಿ ಮಾಡ್ತೀರಲ್ಲ, ಆ ಥರ ಟೈಮ್ನಲ್ಲಿ ಹೆಚ್ಚಾಗಿ ಬ್ಲ್ಯಾಕ್ ಸಾಲ್ಟನ್ನು ಯೂಸ್ ಮಾಡ್ತಾರೆ. ಈ ಬ್ಲ್ಯಾಕ್ ಸಾಲ್ಟಲ್ಲಿ ಉಪ್ಪಿನ ಒಂದು ಅಂಶದ ಜೊತೆಗೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈ ಥರದ ಅಡುಗೆಗೆಲ್ಲ ಆ ಥರದ್ದು ಟೇಸ್ಟು ಮುಖ್ಯವಾಗಿ ಬೇಕಾಗಿರುತ್ತೆ. ಅದಕ್ಕೆ ನಿಮಗೆ ಪಾನಿಪುರಿ ಎಲ್ಲ ಆಚೆ ತುಂಬ ಟೇಸ್ಟಿಯಾಗಿ ಯಾಕೆ ಇಷ್ಟಪಡ್ತೀರಿ ಅಂದರೆ ಇದೇ ಕಾರಣ. ಈಗ ಇದಕ್ಕೆ ಮುಖ್ಯವಾಗಿ ನಮಗೆ ಪುದೀನ ಮತ್ತು ಹಸಿಮೆಣಸಿನಕಾಯಿ, ಜೀರಿಗೆ, ಈ 3 ರುಬ್ಬಿಬಿಟ್ಟು ಪೇಸ್ಟ್ ಮಾಡಿದ್ದೀನಿ, ಅದು ಬೇಕಾಗುತ್ತೆ. ಅಲ್ಲಿದೆ ತಗೊಳ್ಳಿ. ನೀವು ಖಾರ ತುಂಬ ಇಷ್ಟಪಡ್ತೀರಾ ಇಲ್ಲ ಹುಳಿ ಈ ಥರದ್ದು ಇಷ್ಟಪಡ್ತೀರಾ? ಖಾರನ? ಓಕೆ, ಹಾಗಾದರೆ ಇಷ್ಟು ಹಾಕಿಬಿಡಿ. ಅಂದರೆ ಒಂದು 2 ಮೆಣಸಿನಕಾಯಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದಿಷ್ಟು ಪುದೀನ, ಈ 3 ಬೆರೆತು ಮಾಡಿರೋ ಅಂಥದ್ದು. 1 ಗ್ಲಾಸ್ ಇದೆ ಅಲ್ವಾ ನೀರು, ಇಷ್ಟಕ್ಕೆ ಸಾಕಾಗತ್ತೆ. ಉಪ್ಪು ಹಾಕಿ. ಓಕೆ, ಸಾಕು.
ಓಕೆ, ಪಾನೀಯ ರೆಡಿ ಆಯಿತು. ಫೈನಲ್ ಆಗಿ ಇನ್ನೊಂದು ಪದಾರ್ಥ ಇದೆ, ಮೆಣಸಿನ ಪುಡಿ ತಗೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಹಾಕಿ. ನಿಮಗೆ ಪಾನಿಪುರಿ ಗೊತ್ತಿದೆ, ಆದ್ರೆ ಫ್ಲೋಟಿಂಗ್ ಪಾನಿಪುರಿ ಏನಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಏನಂದ್ರೆ ಈಗ ಈ ಪಾನಿ ರೆಡಿ ಆಗಿದೆ ಅಲ್ವಾ, ಪೂರಿ ಫುಲ್ ಮುಳುಗೋವರೆಗೂ ಪಾನಿನ ಹಾಕ್ಬಿಡ್ಬೇಕು. ಸೊ ಅದೇ ಫ್ಲೋಟಿಂಗ್ ಪಾನಿಪುರಿ. ಈರುಳ್ಳಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಪಾನಿ ಹಾಕಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಪಾಪ, ನಿಮ್ಗೆ ಗೊತ್ತಿಲ್ಲ, ನಾನೇ ತೋರಿಸ್ಬಿಡ್ತೀನಿ ನೋಡಿ. ಈ ಥರ ಈಗ ಖಾರ ಬೂಂದಿ ತಗೊಳ್ಳಿ, ಹಾಕಿ ಇದ್ರ ಮೇಲೆ ಬೇಗ ಬೇಗ ಹಾಕಬೇಕು. ಈಗ ಸೇವ್ ತಗೊಳ್ಳಿ, ಜಾಸ್ತಿ ಹಾಕಿ ಇದನ್ನ. ಕೊತ್ತಂಬರಿ ತಗೊಳ್ಳಿ, ಫೈನಲ್ ಟಚ್. ಸೊ ಫೈನಲ್ ಆಗಿ ಫ್ಲೋಟಿಂಗ್ ಪಾನಿಪುರಿ ರೆಡಿ ಮಾಡಿದ್ದೀರಾ. ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಫ್ಲೋಟಿಂಗ್ ಪಾನಿಪುರಿ ಮಾಡುವ ವಿಧಾನ. ಈಗ ಪೂರಿಯಲ್ಲಿ ಬೇಯಿಸಿಕೊಂಡ ಆಲೂಗಡ್ಡೆ, ಬಟಾಣಿಯನ್ನು ಹಾಕಿರಿ. ಗ್ಲಾಸ್ ಬೌಲ್ನಲ್ಲಿ 3 ಸ್ಪೂನ್ ಸಿಹಿ ಚಟ್ನಿ, ಅರ್ಧ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್, 2 ಸ್ಪೂನ್ ಪುದೀನ ಚಟ್ನಿ, ಸ್ವಲ್ಪ ಉಪ್ಪು, ಮೆಣಸು ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಬೌಲ್ಗೆ ಈರುಳ್ಳಿ, ಪಾನಿ, ಖಾರ ಬೂಂದಿ, ಸೇವ್, ಕೊತ್ತಂಬರಿ ಹಾಕಿ ಫ್ಲೋಟಿಂಗ್ ಪಾನಿಪುರಿಯನ್ನು ಸರ್ವ್ ಮಾಡಿ.